ಹುಲಿಕೆರೆಯಲ್ಲಿರ್ತಕ್ಕಂಥ ಅತಿ ಹೆಚ್ಚು ಪುರಾತನವಾಗಿರ್ತಕ್ಕಂಥ ಕೆರೆ. ಮೇಲೆ ಕೋಟೆ ಇದ್ದು ಕೆಳಗಡೆ ಕೆರೆ ಇರ್ತಕ್ಕಂಥದ್ದು. ಅತಿ ಸುಂದರವಾದ ತಾಣ. 500 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಶಿವರಾತ್ರೇಶ್ವರ ಟೆಂಪಲ್ ಮಂದಿರ ಇದೆ. ಅವರ ದಂಡಿಗೆ ಬರ್ತಕ್ಕಂಥದ್ದೇ ಇದು ಕೆರೆ. ಮೊನ್ನೆವರೆಗೂ ನಾ ಶಿವರಾತ್ರಿ ದಿನ ಬರೋವರೆಗೂ ಕೂಡ ಇದರಲ್ಲಿ ಏನು ಕೆಲಸ ಆಗಿರಲಿಲ್ಲ. ಇವತ್ತು ಮೊನ್ನೆ ನನಗೆ ನಮ್ಮ ಮಹೇಶ್ ಅಂಗಡಿಯವರು ಫೋನ್ ಮಾಡಿ, ಮೇಡಮ್ ಈ ಥರ ಮಾಡ್ತಾಯಿದ್ದಾರೆ, ಯಾರು ಕೊಟ್ಟಾರ ಪರ್ಮಿಷನು? ಯಾರಿಲ್ಲ. ತಕ್ಷಣವೇ ನಾನು ಕಮಿಷ್ನರಿಗೆ ಫೋನ್ ಹಾಕಿದೆ, ಸುರೇಶ್ ಇಟ್ಟನಾಳ್ ಅವರಿಗೆ. ಇಲ್ಲ ಮೇಡಮ್, ನಾನು ಪರ್ಮಿಷನ್ ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ, ಏನೂ ಗೊತ್ತಿಲ್ಲ, ಅದು ಟೆಂಡರ್ ಕರೆದಿದೆಯಾ ಅಂತ ಹೇಳಿದರು. ಅವರು ಯಾವ ಟೆಂಡರ್ ಬಗ್ಗೆ ಮಾತಾಡಿದ್ರೋ ಏನೋ ಗೊತ್ತಿಲ್ಲ. ಅದಾದ ನಂತರ ನನಗೆ ಗೊತ್ತಾಗಿದ್ದು ಎಲ್ಲ ಫೋಟೋಗಳು ನೋಡಿದಾಗ ಕೆರೆ ಒಡೆದಿರ್ತಕ್ಕಂಥದ್ದು, ನೀರು ಖಾಲಿ ಮಾಡಿರ್ತಕ್ಕಂಥದ್ದು. ಇವತ್ತು 30 ಫೀಟ್ ಅಗಲ, ಉದ್ದ ಏನಿಲ್ಲ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟು ಉದ್ದ ಇವತ್ತು ಕೆರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇವತ್ತು ಇದಕ್ಕೆ ಯಾವ ನಗರಸಭೆಯಿಂದನೂ ಪರ್ಮಿಷನ್ ಇಲ್ಲ. ಇದಕ್ಕೆ ಯಾರು ವಾರಸ್ದಾರ ಇಲ್ಲಂಗೆ ಆಗೋಗ್ಬಿಟ್ಟಿತ್ತು. ಕೇಳಿದ್ರೆ ನಗರಸಭೆ ಕಮಿಷನರು ನನಗೆ ಗೊತ್ತಿಲ್ಲ, ಇಂಜಿನಿಯರ್ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈಗ ತಾನೇ ಸಂಸದರು ಮಾತನಾಡಿದರು, ನಾವು ರೂಲ್ಸ್ ಪ್ರಕಾರ ಸರಿಯಾಗಿದ್ದೀವಂತೆ, ಬಟ್ ಅವರು ರೂಲ್ಸ್ ಬಗ್ಗೆ ಮಾತಾಡ್ತೀರಿ ನೀವು ಅಂತ ಹೇಳ್ತಿದ್ದಾರೆ. ಈಗೇನು ಹೇಳ್ತಿದ್ದಾರೆ, ವಿಸ್ತೀರ್ಣ ನಾವು ನೋಡ್ತೀವಿ, ಅಳತೆ ಮಾಡ್ತೀವಿ. ಹಾಗಾದರೆ ಈ ಕೆರೆ ಮುಚ್ಚಬೇಕಾದಾಗ ಅಗಲ ಆಳ ಗೊತ್ತಿರಲಾರ್ದನ ಈ ಕೆಲಸಕ್ಕೆ ಕುಮ್ಮಕ್ಕು ಕೊಟ್ರ? ಇದಕ್ಕೆ ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಗೋಗ್ಬಿಟ್ಟಿದೆ. ನಾನು ಕೆರೆ ಸಂರಕ್ಷಣೆ ಕಾಯ್ದೆ ಪ್ರಕಾರ ಹೋಗೋದಾಯಿತು ಅಂದರೆ ಇವತ್ತು ಕೆರೆ ಹೆಂಗಿದೆ ಅಂತಂದರೆ 81 ಎಕರೆ 29 ಗುಂಟೆ ಇದೆ. ಇಷ್ಟು ಗುಂಟೆ ಇತ್ತಂತಂದ್ರೆ ಸರ್ಕಾರದ ಇದ್ರ ಪ್ರಕಾರ ನೋಡಿದ್ರೆ ಮಿನಿಮಮ್ ಬಫರ್ ಝೋನು ಎಷ್ಟಿರಬೇಕಪ್ಪ ಅಂತಂದರೆ 5 ಗುಂಟೆವರೆಗೂ 0 ಇದೆ. ಇವತ್ತು 25 ಎಕರೆಯಿಂದ 100 ಎಕರೆ ಇತ್ತಂದರೆ 24 ಮೀಟ್ರ್ ಬಫರ್ ಝೋನ್ ಬೇಕು. ಈ ಬಫರ್ ಝೋನ್ ಅಂತಕ್ಕಂಥದ್ದು ಇಲ್ಲಿ ಬಿಟ್ಟಿಲ್ಲ. ಒಂದು ಕೆರೆ ನೀರನ್ನು ಖಾಲಿ ಮಾಡಿಸಿಬಿಟ್ಟು ಹೊಡೆದಿದ್ದಾರೆ. ಇವತ್ತು ಅವರು ಎನ್ಕ್ರೋಚ್ ಮಾಡಿಬಿಟ್ಟು ಈ ಅಗಲ 30 ಫೀಟು ಅರ್ಧ ಕಿಲೋಮೀಟ್ರ್ ಅಷ್ಟು ದಾರಿ ಇವ್ರಿಗೆ ಮಾಡಿಕೊಡೋಕೆ ಅಧಿಕಾರ ಕೊಟ್ಟವ್ರು. ಯಾವುದು ವಿತೌಟ್ ಪರ್ಮಿಷನ್? ನನಗೆ ಗೊತ್ತಿಲ್ಲ. ಯಾವುದಕ್ಕಂದ್ರೆ ಅಲ್ಲಿ ಹಿಂದೆ ಇರ್ತಕ್ಕಂಥದ್ದು ಯಾವುದದು ದರ್ಗಾಕ್ಕೆ, ಅದು ಯಾವ ಹೆಸರು ಗೊತ್ತಿಲ್ಲ ನಂಗೆ. ದರ್ಗಾ ಗುಲಾಬ್ ಸಾಬ್ ದರ್ಗಾ ಅಂತದ್ದು, ಆ ದರ್ಗಾಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಇವರು ದಾರಿ ಮಾಡಿಕೊಡ್ಬೇಕಿತ್ತಂದರೆ ಅವ್ರೇನು ಸಂಸದ ಏನು ಹೇಳ್ತಾರ, ಈ ದರ್ಗಾದವ್ರನ್ನ ಸ್ವಲ್ಪ ದರ್ಗಾದ ಇರ್ತಕ್ಕಂಥ ಕಮಿಟಿ ಮೆಂಬರ್ಗಳನ್ನ, ಈ ದೇವಸ್ಥಾನದ ಕಮಿಟಿ ಮೆಂಬರ್ ಅಧ್ಯಕ್ಷನ ಕರೆದು ನಾನು ಮಾತಾಡಿ ನಾನು ಮಾಡೀನಿ ಅಂತಕ್ಕಂಥದ್ದು ಮಾತನ್ನು ಸಂಸದರು ನಿಮ್ಮ ಮುಂದೆ ನನ್ನ ಜೊತೆಗೆ ದೂರವಾಣಿ ಮೊಬೈಲಲ್ಲಿ ಮಾತಾಡಿದ್ರು. ಅವರಷ್ಟೇ ಸಂಬಂಧನಾ? ನಂದು ಏನು ಡಿಮ್ಯಾಂಡ್ ಇಲ್ಲ. ಈಗ ಮೊದಲಿನ ರೂಪ ಬರಬೇಕು. ಆ ಕೆರೆ ಒಡ್ಡಾಕ್ಸ್ಬೇಕು. ಕೆರೆ ಒಡ್ಡು ಹಾಕೋದಲ್ದೇ ಅದು ಯಾರು ನೀರು ಬಿಟ್ಟು ನೀರನ್ನು ಪೋಲ್ ಮಾಡಿಬಿಟ್ಟು ಗಡಿ ಹೊಡೆದ್ರೆ ಅವ್ರನ್ನ ಮೊದಲು ಅರೆಸ್ಟ್ ಮಾಡಬೇಕು. ಒಂದು. ಎರಡನೇದು, ಇದು ಹೆಂಗಿತ್ತು ಹಂಗೆ ಕಾಪಾಡ್ಕೊಂಡು ಹೋಗ್ಬೇಕು. ಈ ಕೆರೆನ ಇಷ್ಟು ಎನ್ಕ್ರೋಚ್ ಮಾಡ್ತಕ್ಕಂಥದ್ದು ಅಲ್ಲ. ನಮ್ಮ ಡಿಮ್ಯಾಂಡ್ ಇರೋದು ಇದು ಈಗಿಂದೀಗಲೇ ತೆಗೆಸ್ಬೇಕು. ಆ ಕೆಲಸ ಮಾಡ್ತಕ್ಕಂಥದ್ದು. ನೀರಿತ್ತು ಮೊನ್ನೆ, ಇದು ನೀರು ಖಾಲಿ ಆಗಿದೆ. ನೀರು ಖಾಲಿ ಮತ್ತು ಅದೇ ಹೇಳ್ತೀನಲ್ಲ, ರೋಡ್ ಹೊಡೆದಿದ್ದಾರೆ. ಅಲ್ಲಿ ಖಾಲಿ ಮಾಡಿಬಿಟ್ಟು ಇಷ್ಟು ಜಾಗ ಮಾಡಿ ಇವರು ದಾರಿ ಮಾಡಿಕೊಟ್ರೆ, ಇದನ್ನು ಮಾಡಿಕೊಟ್ರೆ ಉದ್ದೇಶಪೂರ್ವಕ ಅಂದರೆ ಇವು ಯಾರು ಕೆರೆ ನುಂಗಿದ್ರು ಚಿಂತಿಲ್ಲ. ಇವರಿಗೆ ತಮ್ಮದು ಮತ ಬ್ಯಾಂಕ್ ಮಾತ್ರ ತುಂಬ್ಕೋಬೇಕು, ಭರ್ತಿ ಆಗ್ಬೇಕು. ಇವ್ರು ಯಾವತ್ತು ಎಲ್ಲ ಕಡೆ ಓಲೈಕೆ ರಾಜಕಾರಣ ಮಾಡ್ತಾರೆ. ಕಡೆಗೆ ನಮ್ಮ ಕೊಪ್ಪಳಕ್ಕೂ ಬಂತು. ಏನಾದರೂ ಕೊಡಲಿ, ತಮ್ಮ ಸರ್ಕಾರದಿಂದ ಬೇಡ ಅಂತಿದ್ದೆಲ್ಲ. ಸಾರ್ವಜನಿಕವಾಗಿ ಕೊಪ್ಪಳ ಈ ಜನತೆಗೆ ಸೇರಿರ್ತಕ್ಕಂಥ ಐತಿಹಾಸಿಕವಾಗಿರ್ತಕ್ಕಂಥ ಈ ಹುಲಿಕೆರೆನ ಈಗ ಮಾಡೋಂಥವ್ರಿಗೆ ಕೊಟ್ಟವ್ರು ಯಾರು ಅಧಿಕಾರ? ಈಗ ಮೇಡಮ್ ಈ ರಸ್ತೆ ತೆರವು ಮಾಡಂತ ಹೇಳ್ತಾರೆ. ಹೌದು, ನಮಗೆ ಉಳಿಬೇಕು. ಕೆರೆ ಸಂರಕ್ಷಣೆ ಮೊದಲೇ ನಮ್ಮ ಉದ್ದೇಶ. ನಾವು ಯಾವುದ್ರ ಬಗ್ಗೆ ರಾಜಕಾರಣ ಮಾಡ್ತಿಲ್ಲ. ನಾವಿಲ್ಲಿ ಬರ್ತಕ್ಕಂಥವ್ರು ಎಲ್ಲರೂ ಅಭಿವೃದ್ಧಿ ಪರವಾಗಿರ್ತವ್ರು. ಕೆರೆ ಬಗ್ಗೆ ನಮಗೆ ಒಲವು ಇರ್ತಕ್ಕಂಥದ್ದು. ನಮಗೆ ಬಫರ್ ಝೋನನ್ನು ನಿಲ್ಲಿಸ್ಕೊಂಡು ಇವತ್ತು ನಮಗೆ ಈ ದಾರಿನ ತೆಗೆದು ನಮಗೆ ಮೊದಲಾಗಿ ಮಾಡಿಕೊಡ್ತಕ್ಕಂಥದ್ದು ನಮ್ಮ ಬೇಡಿಕೆ ಇದೆ. ಓಕೆ ಸರ್, ಈಗ ಇಲ್ಲಿ ಏನು ಮಾಡಕತ್ತೀರಿ ನೀವು ಅಂತ ಸರ್? ಈಗ ನೋಡಿ, ತಮಗೆಲ್ಲ ಗೊತ್ತಿದ್ದಂಗೆ 500 ವರ್ಷಗಳ ಪುರಾತನ ಕೆರೆ. ಮೊನ್ನೆ ನಾವು ಶಿವರಾತ್ರಿಗೆ ಎಲ್ಲರೂ ಬಂದಾಗ ಕೆರೆ ತುಂಬಿತ್ತು, ನೀರು ತುಂಬಿತ್ತು. ಒಂದು ನೈಸರ್ಗಿಕ ಸಂಪನ್ಮೂಲ, ಗುಡ್ಡ, ನೀರು, ಮಂದಿರ ಎಲ್ಲ ಕಾಣ್ತಾ ಇತ್ತು. ಇವತ್ತು ಯಾವುದೋ ಒಂದು ದುಷ್ಟ ಶಕ್ತಿಗಳು ಇವತ್ತು ನಿಸರ್ಗವನ್ನು ಹಾಳು ಮಾಡೋಕ್ಕೆ ಪ್ರಯತ್ನ ಮಾಡಕತ್ತಾರೆ. ಇವತ್ತು ರಾಜ್ಯ ಸರ್ಕಾರ ಕೆರೆ ತುಂಬಲಿಕ್ಕೆ ಸಾಕಷ್ಟು ಹಣವನ್ನು ವೆಚ್ಚ ಮಾಡ್ತಾ ಇದೆ. ಕೆರೆ ತುಂಬೋ ಯೋಜನೆ. ಇವತ್ತು ಇಲ್ಲಿದ್ದಂಥ ಕೆರೆಯಲ್ಲಿದ್ದಂಥ ನೀರನ್ನು ಚೆಲ್ಲಿ ಅದಕ್ಕೆ ಅರಿ ಮಾಡಿಕೊಟ್ಟು ಖಾಲಿ ಮಾಡಿ ಅದರಲ್ಲಿ ರೋಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಬಂದಿರೋದು ಇಷ್ಟೇ ಕೇಳೋದಕ್ಕೆ, ಈ ರೋಡನ್ನು ಯಾರು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು. ಇವತ್ತು ಈ ಕೆರೆಯನ್ನು ಅವ್ರು ಯಾರು ಮಾಡಕ್ಕೆ ಬಿಟ್ಟರು, ಅದ್ರ ಹಿಂದಿನ ಕೈವಾಡ ಯಾರು ರಾಜಕಾರಣಿಗಳಿದ್ದಾರೆ,
ಇವತ್ತು MP ಅವರು ಮಾತಾಡಿ ಹೇಳಿದರು ಅದಕ್ಕೆ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ಅಂತ ಹೇಳಿದರು. ಯಾವ ಮೂಲದ ಮೇಲೆ ಅವ್ರು ಪರ್ಮಿಷನ್ ಕೊಟ್ಟರು? ಅವ್ರು ಹೇಳಿದರು ಗುಡಿ ಮತ್ತು ದರ್ಗಾದವ್ರನ್ನ ಮಾತಾಡಿ ಕೊಟ್ಟಿದ್ದೀನಿ ಅಂತೇಳಿ. ಇದು ಗುಡಿ ಮತ್ತು ದರ್ಗಾ ಅವ್ರದ್ದು ಆಸ್ತಿ ಅಲ್ಲ, ಇದು ಸಾರ್ವಜನಿಕರ ಕೆರೆ, ಸಾರ್ವಜನಿಕರ ಆಸ್ತಿ. ಇದನ್ನು ಕಾಪಾಡಬೇಕಾಗಿದ್ದು ಇಲ್ಲಿಯ ಜನಪ್ರತಿನಿಧಿಗಳ ಕರ್ತವ್ಯ. ಅಲ್ಲ ಸರ್, ಇದು DC ಅವರಿಗೆ, ನಗರಸಭೆ ಕಮಿಷನರ್ಗೆ, ಇವ್ರು ಯಾರಿಗಾನ ಗೊತ್ತಿದ್ದೀನಾ? ನಾವು ಬಂದು ಇಲ್ಲಿ ಕರೆಸಿ ಹೇಮಲತಾ ಮೇಡಮ್ ಅವ್ರನ್ನ ನಗರಸಭೆ ಅಧಿಕಾರಿಗಳನ್ನ ಕರೆಸಿದಾಗ ಅವ್ರು ಹೇಳಿದರು ನಮಗೇನು ಗೊತ್ತಿಲ್ಲ ಅಂತ ಹೇಳಿದರು. ಮತ್ತು MP ಅವ್ರು ಹೇಳ್ತಾರೆ ನಾನು ಅವ್ರಿಗೆ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿದರು. ಇವತ್ತು ಅವರು ಮತ್ತೆ ಇಲ್ಲೇ ನಮ್ಮ ಎದುರಿಗೆ ಎಲ್ಲರಿಗೂ ಧಮಕಿ ಕೊಡೋ ಪ್ರಯತ್ನ ಮಾಡಿದರು. ಅದೇನಿದೆ ಮೇಜರ್ಮೆಂಟ್ ಮಾಡಿ ಅದನ್ನೆಲ್ಲ ಕಿತ್ತಾಕಿ ಅಂತ ಹೇಳಿದರು. ಅದರ ಅರ್ಥ ಗುಡಿ ಅದರೊಳಗೆ ಬರುತ್ತೆ, ಅದನ್ನು ಕಿತ್ತಾಕಿ ಅನ್ನೋ ಮಾತನ್ನು ಕೂಡ ಇವತ್ತು ಮಾತಾಡಿದರು. ಇಂಥ ಗೊಡ್ಡ ಬೆದರಿಕೆಗೆ ನಾವು ಎದುರೋದಿಲ್ಲ. ಅವ್ರು ಏನು ಮೆಜರ್ಮೆಂಟ್ ಮಾಡೋದಿದೆ ಮಾಡಲಿ, ಅದಕ್ಕಿಂತ ಮುಂಚೆ ಇದು ಮಾಡಿರ್ತಕ್ಕಂಥ ರಸ್ತೆಯನ್ನು ತೆಗಿಬೇಕು. ಈ ಕೆರೆ ತುಂಬ ಕೆಲಸ ಆಗಬೇಕಿಲ್ಲಿ. ಓಕೆ ಸರ್, ಓಕೆ. ಈಗೆಲ್ಲ ನಿಮಗೆ ಮಾಹಿತಿ ಕೊಟ್ಟರು? ಹಾಂ ಸರ್, ಇವಾಗಲೇ ಈಗ ಜಸ್ಟ್ ಬಂದು ಬೆಳಗ್ಗೆ ಗೊತ್ತಾಯಿತು. ಇದು ಅತಿಕ್ರಮವಾಗಿ ಏನು ಮಾಡ್ತಿದ್ದಾರೆ, ಒಂದು ಪರ್ಮಿಷನ್ ಇಲ್ಲ, ಇನ್ನೊಂದು ಇದು ಕೆರೆ ಎಲ್ಲಿವರೆಗೆ ಇದ್ದದ್ದು ಅದು ಸಹ ಸರಿಯಾಗಿ ಮಾಹಿತಿ ಲಭ್ಯವಿಲ್ಲ ಅಂದರೆ ಅಳದಾಗ ಒಂದು ಸ್ವಲ್ಪ ಬಾರ್ಡರ್ ಲೈನು ಗೊತ್ತಾಗ್ತದೆ. ಹಾಗಾಗಿ ಆ್ಯಕ್ಚುಲಿ ಸರ್ವೆ ಮಾಡಿ ಏನು ಇದು ಹದ್ದು ಬಸ್ತು ಅಂದರೆ ಹದ್ದು ಎಲ್ಲಿಗೆ ಬರ್ತೈತಿ ಆ ಹದ್ದು ನೋಡಿಕೊಂಡು ಏನಿದೆ ಅದನ್ನು ಹದ್ದು ಗುರುಸ್ಕೊಂಡು ಕ್ರಮ ಒಂದು ಇದ್ರ ಜೊತೆಗೆ ಯಾವ್ಯಾವ ಅತಿಕ್ರಮ ಆಗಿದ್ದಾವೆ ಅವನು ಸಹ ತೆರವುಗೊಳಿಸಲು ಈಗ ಕ್ರಮ ವಹಿಸಲಾಗುತ್ತೆ. ಏನು ಸರ್ವೆ ಏನು ಮಾಡಿದ ನಂತರ ಇದು ಯಾವುದೂ ಪರ್ಮಿಷನ್ ಇಲ್ಲದೆ ಮಾಡಿದವ್ರ ಮೇಲೆ ಆಲ್ರೆಡಿ ಈಗ ಪೊಲೀಸ್ ಡಿಪಾರ್ಟ್ಮೆಂಟು ಸೋಮೋಟು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇತರದ್ದು ಸಹ ಈಗ ಇಮಿಡಿಯೇಟನ್ನು ಪರಿಶೀಲನೆ ಮಾಡಿ ಕ್ರಮ ವಹಿಸಲಾಗುತ್ತೆ. ಅಲ್ಲ ಸರ್, ನಿಮಗೆ ಗೊತ್ತಿದ್ದಿಲ್ಲ ಸರ್? ಇಲ್ಲ, ಯಾವುದು ಇದು ರಾತ್ರಿ ಬಹುಶಃ ರಾತ್ರಿ ಮಾಡಿರ್ಬೋದು ಅಂತ ಅನಿಸ್ತದೆ. ಹಾಗಾಗಿ ಅಟ್ಲೀಸ್ಟ್ ಇವರು ಕಮಿಟಿ ಅವರು ಅಟ್ಲೀಸ್ಟ್ ಹೇಳಬೇಕಾಗಿತ್ತು. ಅವರು ಸಹ ನಮಗಾಗಲಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಯಾವುದೇ ಅವರು ಸಹ ಮಾಹಿತಿ ಕೊಟ್ಟಿಲ್ಲ. ಹೀಗಾಗಿ ಅದು ರಾತ್ರಿ ಮಾಡಿರ್ತ ಸರ್, ಇದು ಕೆರೆಗೆ ಐತಲ್ಲ ಈ ರಸ್ತೆ, ಈಗ ಮತ್ತೆ ಅದೇ ಈ ಕೆರೆಯನ್ನು ಒತ್ತುವರಿ ಮಾಡ್ಯಾರಂತ ಅವ್ರ ಆರೋಪ ಐತೆ ಸರ್. ಕೆರೆನೇ ತೊಗೊಂಡ್ರ 30 ಫೀಟ್ ರಸ್ತೆ ಆಗಿದೆ, ಇದು 1000 ಮೀಟರ್ ದೂರ ರಸ್ತೆ ಮಾಡ್ಯಾರ ಅಂತ ಅಂತಾರೆ ಸರ್. ಅದೇ ಈಗ ಅದನ್ನ ನೀವು ಹೆಂಗೋ ಈಗ ಅದ್ರ ಬಗ್ಗೆ ಏನು ಕ್ರಮ ಕೈಗೊಳ್ತೀರ ಅನ್ನೋದು ನಮ್ಮದು ಸರ್. ಈಗಾಗಲೇ ಈಗೇನು ಟಾಟೋ ಟಿಪ್ಪರ್ ಏನು ಇದಕ್ಕೆ ಏನು ವರ್ಕ್ ಮಾಡ್ತದ ಅವಾಗ ಇಮಿಡಿಯೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಸೋಮೋಟು ಮಾಡ್ಕೊಂಡು ಸೀಸ್ ಮಾಡ್ಕೊಂಡಿದ್ದಾರೆ. ಇವನು ಏನಿದೆ ಈಗ ಇಮಿಡಿಯೇಟ್ ಇವನು ಪರಿಶೀಲನೆ ಮಾಡಿ ಅದನ್ನು ತೆರವುಗೊಳಿಸೋಕೆ ಕ್ರಮ ವಹಿಸ್ತಾರೆ. ಈಗ ಕ್ರಮ ವಹಿಸ್ತೀನಿ. ಏನು ಆ್ಯಕ್ಚುಲಿ ಎಲ್ಲಿ ಬರ್ತದೆ ನೋಡ್ತೀನಿ, ಒಂದು ಸ್ವಲ್ಪ ಎಲ್ಲಿದೆ ನೋಡ್ಕೊಂಡು ಇಮಿಡಿಯೇಟ್ ಕ್ರಮ ವಹಿಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು.